ಮನುಷ್ಯ ಹುಡ್ತಾನೆ ಸಾಯ್ತಾನೆ, ಆದರೆ ಇದ್ರ ಮಧ್ಯೆ ಅವನು ಮಾಡೋದೆಲ್ಲ ಬರೀ ಮೋಸ, ವಂಚನೆ, ದ್ರೋಹ, ಕೊಲೆ, ಸುಲಿಗೆ ಅಷ್ಟೇ. ಇಷ್ಟೆಲ್ಲ ಮಾಡಿ ಭೂಮಿ ಮೇಲಿರೋ ಎಲ್ಲರೂ ಯಾಮರ್ಸಿ ತಾನು ಚೆನ್ನಾಗಿರ್ಬೋದು ಅನ್ಕೋತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಕರ್ಮ ಅಂತ ಒಂದಿದೆ, ಅದು ವಾಪಸ್ ಬಂದಾಗಲಷ್ಟೇ ಅವನಿಗೆ ನಿಜಾಂಶ ಅರ್ಥ ಆಗೋದು. ಪಾಸ್ಪೋರ್ಟ್, ಟಿಕೆಟ್ಸ್ ಒಳಗಡೆನೇ ಇದೆ. 2 hours ಫ್ಲೈಟ್ ಇದೆ. ಹಾಗೆ ಅಣ್ಣ ಹೇಳೋವರೆಗೂ ವಾಪಸ್ ಬರಬಾರ್ದು ಅಂತ. ಮಾಡಿರೋ ಕೆಲಸಕ್ಕೆ ಫುಲ್ ಪೇಮೆಂಟು, ಆಗಿರೋ ಕ್ರೈಮ್ಗೆ ಫುಲ್ ಸೇಫ್ಟಿ ಸಿಗುತ್ತೆ ಅನ್ನೋದಾದರೆ ಇಂಡಿಯಾಗೆ ವಾಪಸ್ ಬರೋ ಮುಟ್ಟಾಳ್ತಾನ ನಾನು ಮಾಡಲ್ಲ. ಹಾಗೆ ಇನ್ನೊಂದು ವಿಷಯ, ಅಣ್ಣ ಮೊದಲೇ ಹೇಳಿರೋ ಹಾಗೆ ಆಗಿರೋ ಕ್ರೈಮ್ನ ಕ್ಲೋಸ್ ಮಾಡ್ತಾರೆ. ಆದರೆ ಕ್ರೈಮ್ ಮಾಡುವಾಗ ನೀನು ಏನಾದರೂ ಎವಿಡೆನ್ಸ್ ಬಿಟ್ಟು ಬಂದಿದ್ದರೆ ನೀನು ಯಾರೂ ಕಾಪಾಡೋಕ್ಕಾಗಲ್ಲ. ಅದೇ ಅಲ್ವಾ ಡೀಲ್ ಆಗಿದ್ದು. ನೋಡು ಮರಿ, ಇವತ್ತಿನವರೆಗೂ ನಾನು ಮಾಡಿರೋ ಯಾವುದೇ ಕ್ರೈಮು ನನ್ನ ನೆರಳು ಸಹ ಗೊತ್ತಾಗಿಲ್ಲ. ಅಂಥದ್ರಲ್ಲಿ ಕ್ಲೂ ಬಿಡೋ ಮಾತೇ ಇಲ್ಲ. ಸರಿಯಾಗಿತ್ತು, ಗುಡ್ ಲಕ್. ಯಾಕೆ ಶಾಕ್ ಆಯ್ತಾ? ಹೇಗಿದೆ ಟ್ವಿಸ್ಟು? ಏನೋ ನೀನು ಮಾಡೋ ಕ್ರೈಮ್ ನಿನ್ನ ನೆರಳಿಗೂ ಗೊತ್ತಾಗಲ್ಲ ಅಂತಿದ್ದೆ. ಈಗ ನೆರಳನ್ನೇ ಕಿತ್ತು ನಿನ್ನ ಮುಂದೆ ನಿಲ್ಲಿಸ್ತೀನಿ ಬಾ. The number you are trying to call is currently not reachable. Please. ಸುಮ್ಮನೆ ಕಾಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ನಿನಗಿರೋದು ಜಸ್ಟ್ 2 hours ಅಷ್ಟೇ. ನೀನು ಬರೋದು 1 second ಲೇಟ್ ಆದರೂ ನಿನ್ನ ವಿಡಿಯೋ ಯೂಟ್ಯೂಬ್ನಲ್ಲಿ ಫುಲ್ ಟ್ರೆಂಡಿಂಗಲ್ಲಿರುತ್ತೆ. ಸುತ್ತಮುತ್ತ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ನಿನಗೆ ನಾನಲ್ಲಿ ಸಿಗಲ್ಲ. ಕೊಟ್ಟಿರೋ ಟೈಮ್ನಲ್ಲಿ ಆಲ್ರೆಡಿ 10 ನಿಮಿಷ ವೇಸ್ಟ್ ಮಾಡಿದ್ಯಾ.
number you are trying to call is currently not reachable. Please try again later. ಯಾರಿದ್ದೀರಾ? ನಾನು ಬಂದಿದ್ದೇನೆ. ಸರ್ಸು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ಯಾರೋ ಅದು ಬಂದಿದ್ದೀನಿ, ಬಾ ಮುಂದೆ ಈಗ. ಕೈಲ ಕುಡ್ದಿ ಸಾಕು, ಮುಂದೆ ಬಾ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಬಾಸ್ ವಾಯ್ಸ್ ಇಟ್ಕೊಂಡು ಆಟ ಆಡೋದಲ್ಲ, ಗಂಡಿಸ್ತಾನ ಅಂದ್ರೆ ದಮ್ಮಿದ್ರೆ ಮುಂದೆ ಬಾ. ಸರ್ಸು ಪಾಪು ಹೆಸರು ಕೇಳಲ್ವಾ? ನೀನಾ ನೀನಾ ಬೇಡ ಬೇಡ, ಅಲ್ಲೇ ಇರು, ಅಲ್ಲೇ ಇರು. ಬೇಡ ಬೇಡ, ಅಲ್ಲೇ ಇರು, ಬೇಡ ಬೇಡ. ಜೀವ ತೆಗಿಯೋನ್ಗೆ ತನ್ನ ಜೀವನ ಒಂದಿನ ಹೋಗುತ್ತೆ ಅಂತ ಗೊತ್ತಿರ್ಬೇಕು. ಆ ಜೀವ ಹೋಗ್ಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ, ಎಷ್ಟು ನರಳುತ್ತೆ, ಎಷ್ಟು ಕೊರಗುತ್ತೆ, ಎಷ್ಟು ಭಯ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಏನಾಯ್ತು? ಹೊಟ್ಟೋಗ್ಬಿಟ್ನಾ? ಇಲ್ಲ, ನೋಡ್ಲಾ? ನೋಡ್ತೀನಿ.